ನಮಸ್ತೆ ಮಗಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಕಳೆದ ಪೀರಿಯಡ್ನಲ್ಲಿ 4ನೇ ಅಧ್ಯಾಯವನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಫಾರ್ಮ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪ್ರಕಾರಗಳು, ಇದರ ಬಗ್ಗೆ ಸ್ಟಡಿ ಮಾಡಿದ್ವಿ. ಅದರಲ್ಲೂ ಲಿಖಿತ ಸಂವಿಧಾನದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವತ್ತು ಇನ್ಫ್ಯಾಕ್ಟ್ ಈಗ ಅಲಿಖಿತ ಸಂವಿಧಾನ ಇದರ ಬಗ್ಗೆ ಸ್ಟಡಿಯನ್ನು ಮಾಡುವ. ಡಿಯರ್ ಚಿಲ್ಡ್ರನ್, ಯು ಮಸ್ಟ್ ರಿಮೆಂಬರ್ ಒನ್ ಥಿಂಗ್, ದಟ್ ಈಸ್ ದಿ ಆಸ್ಪೆಕ್ಟ್ಸ್ ಆಫ್ ರಿಟನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ are almost different. The aspects of written and unwritten constitutions are almost different. ಅಂದ್ರೆ ಮಕ್ಕಳ, ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನದ ಅಂಶಗಳು ಬಹುತೇಕ ವಿರುದ್ಧವಾದವುಗಳಾಗಿವೆ. ಇದನ್ನು ಕಲಿತಾ ತಮಗೆ ಅರ್ಥ ಆಗ್ತದೆ. ಅದನ್ನು ತಮ್ಮ ಗಮನಕ್ಕೆ ತರಲಾಗುವುದು ಮತ್ತು ತಾವು ಅದನ್ನು ಮನನ ಮಾಡಿಕೊಳ್ತೀರಿ. ರೈಟ್ ಮಗಳ? ಲಿಖಿತ ಸಂವಿಧಾನದ ಲಕ್ಷಣಗಳನ್ನು ಸರಿಯಾಗಿ ನೀವು ಮನನ ಮಾಡಿಕೊಂಡ್ರೆ ಅಲಿಖಿತ ಸಂವಿಧಾನದ ಲಕ್ಷಣಗಳನ್ನು ಬರೆಯುವಲ್ಲಿ ನಿಮಗೆ ಕಷ್ಟ ಇಲ್ಲ. ಅಥವಾ ಅಲಿಖಿತ ಸಂವಿಧಾನದ ಲಕ್ಷಣಗಳನ್ನು ಸರಿಯಾಗಿ ಮನನ ಮಾಡಿಕೊಂಡ್ರೆ ಲಿಖಿತ ಸಂವಿಧಾನವು ಕಷ್ಟವಾಗಲಾರದು. ರೈಟ್ ಮಗಳೇ? ಓಕೆ, ಸ್ಟ್ರೇಟ್ ಅವೇ ವಿ ವಿಲ್ ಸ್ಟಾರ್ಟ್ ದಿ ಟಾಪಿಕ್. ಅರ್ಥ. ಲಿಖಿತ ಸಂವಿಧಾನವನ್ನು ತಾವು ನೋಡಿದಿರ ಮಕ್ಕಳ. ಯಾವ ಸಂವಿಧಾನದಲ್ಲಿ ಬಹುತೇಕ ಅಂಶಗಳು ಬರವಣಿಗೆಯಲ್ಲಿ ಇರುತ್ತವೆಯೋ ಅದು ಲಿಖಿತ. ಅಲಿಖಿತ ಅಂದರೆ ದೇಶಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ಮಾತ್ರ ಬರವಣಿಗೆ ರೂಪದಲ್ಲಿ ಇಟ್ಟಿರಲಾಗಿರುತ್ತದೆಯೋ ಆ ಸಂವಿಧಾನವೇ ಲಿಖಿತ ಸಂವಿಧಾನ. ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಈಸ್ ಹ್ಯಾವಿಂಗ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ದಿ ನೇಷನ್ ಇನ್ ದಿ ಫಾರ್ಮ್ ಆಫ್ ರೈಟಿಂಗ್ ಈಸ್ ಕಾಲ್ಡ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಕೆಲವೇ ವಿಷಯಗಳು, ದೇಶಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ವಿಷಯಗಳು ಮಾತ್ರ ಇಲ್ಲಿ ಬರವಣಿಗೆಯ ರೂಪದಲ್ಲಿ ಇರುತ್ತವೆ. ವೆರಿ ಸಿಂಪಲ್. ಲಿಖಿತ ಅಂದರೆ ಆಲ್ಮೋಸ್ಟ್ ವಿಷಯಗಳು, ಅಲಿಖಿತ ಅಂದರೆ ಮಿನಿಮಮ್ ವಿಷಯಗಳು. ಓಕೆ, ರೈಟ್ ಮಕ್ಕಳ. ಉದಾಹರಣೆ, ಇಂಗ್ಲೆಂಡ್ ಆ್ಯಂಡ್ ಫ್ರಾನ್ಸ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಮಕ್ಕಳೇ, ಲಿಖಿತ ಸಂವಿಧಾನವನ್ನು ಸ್ಟಡಿ ಮಾಡುವಾಗ ತಾವು ನೋಡಿದಿರಿ, ದಿ ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ಬೀಯಿಂಗ್ ಸ್ಪೆಷಲಿ ಮೇಡ್. ವಿಶೇಷವಾಗಿ ರಚಿತವಾಗಿರುತ್ತದೆ. ಸಂವಿಧಾನ ರಚನಾ ಸಭೆಯು ಇದನ್ನು ರಚಿಸಿರುತ್ತದೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಕ್ರಿಯೇಟ್ಸ್ ದಿ ರಿಟನ್ ಕಾನ್ಸ್ಟಿಟ್ಯೂಷನ್. ಬಟ್ ಇದು ಅಲಿಖಿತ ಸಂವಿಧಾನವನ್ನು ಏನಂತ ಕರೀತಾರಪ್ಪ ಅಂದ್ರೆ, ಇಟ್ ಈಸ್ ದಿ ಬೇಬಿ ಆಫ್ ಆಕ್ಸಿಡೆಂಟ್ಸ್. ಆಕಸ್ಮಿಕಗಳ ಶಿಶುವಾಗಿದೆ. ದಿ ರಿಟನ್ ಕಾನ್ಸ್ಟಿಟ್ಯೂಷನ್ ವಿಲ್ ಹ್ಯಾವ್ ಅ ಡೆಫಿನೆಟ್ ಇಂಟರ್ಪ್ರಿಟೇಷನ್ ರಿಗಾರ್ಡಿಂಗ್ ದಿ ಸಿಸ್ಟಮ್. ನೀವು ಲಿಖಿತ ಸಂವಿಧಾನವನ್ನು ನೋಡಿರಪ್ಪ ಅಂದರೆ ಡೆಫಿನೆಟ್ ಆಗಿರ್ತದೆ. ರಾಷ್ಟ್ರಪತಿ ಅಧಿಕಾರ, ದೇಶದಲ್ಲಿರುವಂಥ ಹಕ್ಕುಗಳು, ಕಾರ್ಯಗಳು, ಆಡಳಿತ ವ್ಯವಸ್ಥೆ. ಆದರೆ ಅಲಿಖಿತ ನೋ ಡೆಫಿನೆಟ್ ಇಂಟರ್ಪ್ರಿಟೇಷನ್. ಸೊ ಹೆನ್ಸ್ ಇಟ್ ಈಸ್ ಕಾಲ್ಡ್, ದಿ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ಕಾಲ್ಡ್ ಬೇಬಿ ಆಫ್ ಆಕ್ಸಿಡೆಂಟ್ಸ್. ಆಕಸ್ಮಿಕಗಳ ಶಿಶು. ಆಕಸ್ಮಿಕಗಳು ದೇಶದಲ್ಲಿ ಹೇಗೆ ನಡ್ಕೋತಾ ಹೋಗ್ತಾವೋ, ರಾಜಕಾರಣವು ಹೇಗೆ ಬದಲಾವಣೆ ಆಗುತ್ತದೆಯೋ ಹಂಗೆ ಬದಲಾವಣೆ ಹಾಕೋತಾ ಹೋಗ್ತದೆ. ಯಾವುದೋ ಅಲಿಖಿತ ಸಂವಿಧಾನ. ಸೊ ಇಟ್ ಈಸ್ ದಿ ಬೇಬಿ ಆಫ್ ಆಕ್ಸಿಡೆಂಟ್ಸ್. ಆಕಸ್ಮಿಕಗಳಿಂದ ಕೂಡಿದ ಸಂವಿಧಾನ. ಬಟ್ ಲಿಖಿತ ಅಲ್ಲ. ಲಿಖಿತ ಈಸ್ ದಿ ಡೆಫಿನೆಟ್ ಇಂಟರ್ಪ್ರಿಟೆಡ್ ಕಾನ್ಸ್ಟಿಟ್ಯೂಷನ್. ಡೆಫಿನೆಟ್ಲಿ ಇಂಟರ್ಪ್ರಿಟೆಡ್ ಕಾನ್ಸ್ಟಿಟ್ಯೂಷನ್. ರೈಟ್ ಮಗಳೇ? ಸೊ ಹಂಗಾರ ಅಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಇಂಗ್ಲೆಂಡ್, ಫ್ರಾನ್ಸ್. ರೈಟ್? ಓಕೆ, ಈ ಲಕ್ಷಣಗಳನ್ನು ನೋಡ್ರಿ ಮಗಳ. These features are exactly opposite to
ವಾಟ್ ಯು ಹ್ಯಾವ್ ಸ್ಟಡೀಡ್ ಇನ್ ದಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ನೋಡ್ರಿ, ಸಣ್ಣ ದೇಶ, ಏಕಾತ್ಮಕ ಸರ್ಕಾರ, ಸರ್ಕಾರದ ಪ್ರಾಬಲ್ಯ, ಸರಳ ನ್ಯಾಯಾಂಗ, ವಿಶೇಷ ತಿದ್ದುಪಡಿ ಇಲ್ಲ. ಒಂದೊಂದಾಗಿ ಹೇಳ್ತಾನೆ ಮಕ್ಕಳಿಗೆ. ಸಣ್ಣ ದೇಶ, ವೇರ್ ದೆರ್ ಇಸ್ ಎ ಸ್ಮಾಲ್ ನೇಷನ್ ದೇರ್ ವಿಲ್ ಬಿ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ವೇರ್ ದೆರ್ ಇಸ್ ಎ ಸ್ಮಾಲ್ ನೇಷನ್ ದೇರ್ ವಿಲ್ ಬಿ ಯುನಿಟರಿ ಗವರ್ನಮೆಂಟ್. ಮಕ್ಕಳೇ, ಮ್ಯಾಥ್ಸ್ನೊಳಗೆ ನಾವು ಎಲ್ಲ ಕಲ್ತಿದ್ದೇವೆ. ಎರಡೆರಡಲೆ 4, 4 ಎರಡಲೆ 8, 8 ಎರಡಲೆ 16, 8 4 32. ಇದು ಡೆಫಿನೆಟ್ ಇದು, ಹೌದಲ್ಲ? 10 - 10 0, 10 + 10 20. ಇದು ಡೆಫಿನೆಟ್ ಇದು. ಹಾಗೆ ಇಲ್ಲಿನೂ ಡೆಫಿನೆಟ್ ಆದಂಥ ಕೆಲವೊಂದು ಸಿದ್ಧಾಂತಗಳವ. ದೊಡ್ಡ ದೇಶ, ಬಿಗ್ ನೇಷನ್, a single government will not be able to administer the administration of whole nation. So we have to adopt federal government. ದೊಡ್ಡ ದೇಶ, ಒಂದೇ ಸರ್ಕಾರ ಆಡಳಿತವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ದೇಶದಲ್ಲಿ ಯಾವ ಸರ್ಕಾರ ಬೇಕು? ಸಂಯುಕ್ತ ಸರ್ಕಾರ ಬೇಕು, ಹೌದಾ? ಸಂಯುಕ್ತ ಸರ್ಕಾರ ಇತ್ತಪ್ಪ ಅಂದರೆ ಎರಡೂ ಸರ್ಕಾರಗಳ ಅಧಿಕಾರಗಳನ್ನು ಏನು ಮಾಡಬೇಕು? ಬರೆದಿಡಬೇಕು. ಸೊ ಸಂವಿಧಾನ, ಲಿಖಿತ. ಸೊ ಲಿಖಿತ ಸಂವಿಧಾನವು ಯಾವಾಗಲೂ ತಿದ್ದುಪಡಿಯಲ್ಲಿ ಕಠಿಣ. ಸಿಂಪಲ್. ದೊಡ್ಡ ದೇಶ, ಸಂಯುಕ್ತ ಸರ್ಕಾರ, ಲಿಖಿತ ಸಂವಿಧಾನ, ಕಠಿಣ ಸಂವಿಧಾನ. ಸಣ್ಣ ದೇಶ, ಒಂದೇ ಸರ್ಕಾರ ಸಾಕು ಇಡೀ ದೇಶದ ಆಡಳಿತವನ್ನು ನೋಡ್ಕೊಳ್ಳೋಕೆ. ಸೊ ಏಕಾತ್ಮಕ ಸರ್ಕಾರ. ಏಕಾತ್ಮಕ ಸರ್ಕಾರ ಇತ್ತಪ್ಪ ಅಂದರೆ ಬರೆದಿಡುವ ಅವಶ್ಯಕತೆ ಇಲ್ಲ ಅಧಿಕಾರಗಳನ್ನು. ಈಗ ತಂದೆ ತಾಯಿಗೆ ಒಬ್ಬನೇ ಮಗ ಇದ್ನಪ್ಪ ಅಂದರೆ ಎಲ್ಲ ಆಸ್ತಿಯನ್ನು ಬರೆದಿಡುವ ಅವಶ್ಯಕತೆ ಇಲ್ಲ, ಎಲ್ಲ ಆಸ್ತಿನೂ ಅವಂದೇ. ಹಂಗೆ ಒಂದೇ ಸರ್ಕಾರ ಇತ್ತಪ್ಪ ಅಂದ್ರೆ ಅದರ ಅಧಿಕಾರಗಳು ಯಾವುವು ಅಂತೇಳಿ ಬರೆದಿಡೋ ಅವಶ್ಯಕತೆ ಇಲ್ಲ, ಎಲ್ಲ ಅಧಿಕಾರಗಳು ಅದರದ್ದೇ. ಸೊ ಹಂಗಾರೆ ಸಣ್ಣ ದೇಶ, ಏಕಾತ್ಮಕ ಸರ್ಕಾರ, ಅಲಿಖಿತ ಸಂವಿಧಾನ. ಅಲಿಖಿತ ಸಂವಿಧಾನವು ತಿದ್ದುಪಡಿಯಲ್ಲಿ ಯಾವಾಗಲೂ ಸರಳ. ದೊಡ್ಡ, ಸಂಯುಕ್ತ, ಲಿಖಿತ, ಕಠಿಣ. ಚಿಕ್ಕ ದೇಶ, ಚಿಕ್ಕ ಸರ್ಕಾರ, ಏಕಾತ್ಮಕ. ಸರ್ಕಾರ ಏಕಾತ್ಮಕ, ಆಟೋಮೆಟಿಕಲಿ ಸಂವಿಧಾನ ಅಲಿಖಿತ. ಅಲಿಖಿತ ಸಂವಿಧಾನ ಯಾವಾಗಲೂ ಸರಳ. ದಿ ಬಿಗ್ ನೇಷನ್ ವಿಲ್ ಹ್ಯಾವ್ ದಿ ಫೆಡರಲ್ ಗೌರ್ಮೆಂಟ್. ಫೆಡರಲ್ ಗೌರ್ಮೆಂಟ್ ವಿಲ್ ಹ್ಯಾವ್ the written constitution. The written constitution is always rigid in its feature. Small nation will have the unitary government. The unwritten constitution is enough for unitary government. The unwritten constitution always it is flexible in its ಫ್ಯೂಚರ್. ಅರ್ಥ ಆಯಿತು? ಸೊ ಚಿಕ್ಕ, ಏಕಾತ್ಮಕ, ಅಲಿಖಿತ, ಸರಳ. ದೊಡ್ಡ, ಸಂಯುಕ್ತ, ಲಿಖಿತ, ಕಠಿಣ. ಓಕೆ, ರೈಟ್. ಎಲ್ಲೋ ಸಣ್ಣ ದೇಶ, ಸ್ಮಾಲ್ ನೇಷನ್. ಏಕಾತ್ಮಕ ಸರ್ಕಾರವು ಅಲಿಖಿತ ಸಂವಿಧಾನವನ್ನು ಹೊಂದಿರುತ್ತದೆ. ಅಲಿಖಿತ ಸಂವಿಧಾನವು ಯಾವಾಗಲೂ ಏಕಾತ್ಮಕ ಅಲಿಖಿತ ಸಂವಿಧಾನವು ಯಾವಾಗಲೂ ಚಿಕ್ಕ ದೇಶದಲ್ಲಿ ಇರುತ್ತದೆ. ಸಣ್ಣ ದೇಶ. ಸೊ ಅಲ್ಲಿ ಸಣ್ಣ ದೇಶ ಇರೋದ್ರಿಂದ ಅಲ್ಲಿ ಅಧಿಕಾರವನ್ನು ವಿಭಜನೆ ಮಾಡಲಾಗಿರುವುದಿಲ್ಲ. ಇಲ್ಲಿ ಬರ್ತದೆ ಏಕಾತ್ಮಕ ಸರ್ಕಾರ. ಸೊ ಸಣ್ಣ ದೇಶದಲ್ಲಿ ಯಾವಾಗಲೂ ಅಲಿಖಿತ ಸಂವಿಧಾನವು ಇರುತ್ತದೆ, ದೊಡ್ಡ ದೇಶದಲ್ಲಿ ಅಲ್ಲ. ಎರಡನೇದು ಏಕಾತ್ಮಕ ಸರ್ಕಾರ. ಸಣ್ಣ ದೇಶ ಇತ್ತಪ್ಪ ಅಂದ್ರೆ ಆಟೋಮೆಟಿಕಲಿ ಅಲ್ಲಿ ಸರ್ಕಾರ ಏಕಾತ್ಮಕನೇ ಇರ್ತದೆ. ಒಂದೇ ಸರ್ಕಾರವು ಇಡೀ ದೇಶದ ಆಡಳಿತವನ್ನು ನೋಡಿಕೊಂಡು ಹೋಗುತ್ತದೆ. ರೈಟ್ ಮಗಳೇ? ಥರ್ಡ್, ಇಲ್ಲಿ ಬರ್ರಿ. ಸರ್ಕಾರದ ಪ್ರಾಬಲ್ಯ, ಡಾಮಿನೆನ್ಸ್ ಆಫ್ ದಿ ಗವರ್ನಮೆಂಟ್. ವಾಟ್ ಯು ಹ್ಯಾವ್ ಸೀನ್ ಇನ್ ದಿ ರಿಟನ್ ಕಾನ್ಸ್ಟಿಟ್ಯೂಷನ್? ಯಾರ ಡಾಮಿನೆನ್ಸ್ ಇರುತ್ತದೆ?
ಸಂವಿಧಾನದ ಬರ್ಸನ್ನ ಹೇಳೇನು ನೋಡ್ರಿ ಪಾಯಿಂಟ್. ಲಿಖಿತ ಸಂವಿಧಾನದಲ್ಲಿ ಸಂವಿಧಾನವು ಶ್ರೇಷ್ಠತೆಯನ್ನು ಹೊಂದಿರುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂವಿಧಾನ ಹೇಳಿದಂತೆ ಕೇಳಬೇಕು. ಬಟ್ ಇಲ್ಲಿ ನೋ ಇಂಪಾರ್ಟೆನ್ಸ್ ಫಾರ್ ದಿ ಕಾನ್ಸ್ಟಿಟ್ಯೂಷನ್. ಹಿಯರ್ ದಿ ಗೌರ್ಮೆಂಟ್ ವಿಲ್ ಡಾಮಿನೇಟ್ ರಿಗಾರ್ಡಿಂಗ್ ದಿ ಅಡ್ಮಿನಿಸ್ಟ್ರೇಷನ್. ಸರ್ಕಾರದ ಪ್ರಾಬಲ್ಯ ಹೆಂಗೆ ಬೇಕಾದರೂ ಚೇಂಜ್ ಮಾಡ್ಕೋಬೋದು ಆಡಳಿತದಲ್ಲಿ, ಅದು ತಿದ್ದುಪಡಿಗಳು ಇದನ್ನೇನು ಕಾನೂನುಗಳನ್ನು. ಸೊ ಮಕ್ಕಳಂಗಾರೆ ಅಲಿಖಿತ ಸಂವಿಧಾನದಲ್ಲಿ ಯಾರು ಪ್ರಾಬಲ್ಯವನ್ನು ಹೊಂದಿರುತ್ತಾರೆ? ಸಂವಿಧಾನದ ಬದಲಿಗೆ ಸರ್ಕಾರವು ಪ್ರಾಬಲ್ಯವನ್ನು ಹೊಂದಿರುತ್ತದೆ. ಸರ್ಕಾರವು ಪ್ರಾಬಲ್ಯವನ್ನು ಹೊಂದಿರುತ್ತದೆ. ರೈಟ್ ಮಕ್ಕಳೇ. ಇನ್ನು ಸರಳ ನ್ಯಾಯಾಂಗ. ಅಲಿಖಿತ ಸಂವಿಧಾನದ ಮತ್ತೊಂದು ಪ್ರಮುಖವಾದಂಥ ಅಂಶವೆಂದರೆ ಸರಳ ನ್ಯಾಯಾಂಗ. ಈಗಾಗಲೇ ನಾವೆಲ್ಲ ತಿಳಿದಿರುವಂತೆ, ಈಗಾಗಲೇ ನಾವೆಲ್ಲ ಸ್ಟಡಿ ಮಾಡಿರುವಂತೆ ಲಿಖಿತ ಸಂವಿಧಾನದಲ್ಲಿ ಲಿಖಿತ ಸಂವಿಧಾನ ದೊಡ್ಡ ದೇಶದೊಳಗಿರ್ತದೆ, ಜನಸಂಖ್ಯೆ ಹೆಚ್ಚಿಗೆ ಇರ್ತದೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಘರ್ಷವಾಗುವ ಸಂಭವ ಇರ್ತದೆ. ರೈಟ್. ಅಲ್ಲಿ ನ್ಯಾಯಾಧೀಶರು ಅತ್ಯುತ್ತಮವಾಗಿ ಕಾರ್ಯ ಮಾಡಬೇಕಾಗಿರ್ತದೆ. ಎಲ್ಲಿ? ಲಿಖಿತ ಸಂವಿಧಾನ ಇರುವಲ್ಲಿ ಕೇಂದ್ರ ರಾಜ್ಯಗಳ ನಡುವಿನ ಜಗಳವನ್ನು ಪರಿಹರಿಸಬೇಕು, ಎಲ್ಲ ಅಂಶಗಳನ್ನು ಅದು ಪರಿಹರಿಸಬೇಕು ನ್ಯಾಯಾಂಗ. ಸೊ ದಿ ಜಡ್ಜಸ್ ಶುಡ್ ಬಿ ಕ್ವಾಲಿಫೈಡ್. ಬಟ್ ಹಿಯರ್ ಜನಸಂಖ್ಯೆ ಹೆಚ್ಚಿಗೆ ಇಲ್ಲ, ದೇಶ ಸಣ್ಣದು, ಅಧಿಕಾರ ವಿಭಜನೆ ಇಲ್ಲ. ಸೊ ಅಧಿಕಾರ ವಿಭಜನೆ ಇಲ್ಲ, ಜನಸಂಖ್ಯೆ ಹೆಚ್ಚಿಗೆ ಇಲ್ಲಪ್ಪ ಅಂದಮೇಲೆ ಇಟ್ ಈಸ್ ಇನಫ್ ಫಾರ್ ದಿ ಗೌರ್ಮೆಂಟ್ ಟು ಎಸ್ಟ್ಯಾಬ್ಲಿಷ್ ಎ ಸಿಂಪಲ್ ಜುಡಿಷಿಯರಿ. ವಿಶೇಷ ನ್ಯಾಯಾಧೀಶರ ಅವಶ್ಯಕತೆ ಇಲ್ಲ. ರೈಟ್ ಮಗಳ. ನೆಕ್ಸ್ಟ್, ವಿಶೇಷ ತಿದ್ದುಪಡಿ ಇಲ್ಲ. ಲಿಖಿತ ಸಂವಿಧಾನದೊಳಗೆ ವಿ ವಿಲ್ ಸಿ ದಿ ಸ್ಪೆಷಲ್ ಪ್ರೊಸೀಜರ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ತಿದ್ದುಪಡಿ ಮಾಡಲು ವಿಶೇಷ ಪದ್ಧತಿ ಇರುತ್ತದೆ. ಇಲ್ಲೇ ಅಲಿಖಿತ ಸಂವಿಧಾನದಲ್ಲಿ ವಿಶೇಷವಾದಂಥ ತಿದ್ದುಪಡಿ ವಿಧಾನದ ಅವಶ್ಯಕತೆ ಇಲ್ಲ. ಸರ್ಕಾರವೇ ತನಗೆ ಬಂದಂತೆ ತಿದ್ದುಪಡಿಯನ್ನು ಮಾಡ್ಬೋದು. ರೈಟ್ ಮಗಳೇ. ಸೊ ಹಂಗಾರೆ ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನದ ಲಕ್ಷಣಗಳನ್ನು ನೋಡಿದಾಗ ಎರಡೂ ಸಂವಿಧಾನದ ಲಕ್ಷಣಗಳು ಪರಸ್ಪರ ಬೇರೆ ಬೇರೆಯಾಗಿವೆ. ಲಿಖಿತ ಸಂವಿಧಾನ ದೊಡ್ಡ ದೇಶ, ಅಲಿಖಿತ ಸಣ್ಣ ದೇಶ. ಲಿಖಿತ ಸಂವಿಧಾನ ಸಂಯುಕ್ತ ಸರ್ಕಾರ, ಅಲಿಖಿತ ಏಕಾತ್ಮಕ ಸರ್ಕಾರ. ಲಿಖಿತ ಸಂವಿಧಾನದಲ್ಲಿ ಸಂವಿಧಾನದ ಶ್ರೇಷ್ಠತೆ, ಇಲ್ಲಿ ಸರ್ಕಾರದ ಶ್ರೇಷ್ಠತೆ. ಲಿಖಿತ ಸಂವಿಧಾನದಲ್ಲಿ ನ್ಯಾಯಾಂಗದ ಶ್ರೇಷ್ಠತೆ, ಇಲ್ಲಿ ಸರಳ ನ್ಯಾಯಾಂಗ. ಲಿಖಿತ ಸಂವಿಧಾನದಲ್ಲಿ ವಿಶೇಷ ತಿದ್ದುಪಡಿ ವಿಧಾನ, ಇಲ್ಲಿ ವಿಶೇಷ ತಿದ್ದುಪಡಿ ಇಲ್ಲ. ಇವನು ಸರಿಯಾಗಿ ನೋಡ್ಕೊಳ್ರಿ ಮಗಳ, ಕರೆಕ್ಟಾಗಿ ಇವನ್ನ ಇಂಟರ್ಪ್ರಿಟೇಷನ್ ಮಾಡ್ಕೊಳ್ರಿ, ವಿಡಿಯೋ ನೋಡಿರಿ, ಏನಾದರೂ ಇದ್ದರೆ ನನಗೆ ಬರೆದು ತಿಳಿಸ್ರಿ. ಕಾಲೇಜು ಸ್ಟಾರ್ಟ್ ಆದಮೇಲೆ ತಮಗೆ ಅರ್ಥ ಆಗದೇ ಇದ್ದರೆ ಇದನ್ನು ಮತ್ತೊಮ್ಮೆ ನಾನು ತಮಗೆ ಮನನವನ್ನು ಮಾಡ್ತೀನಿ. ರೈಟ್. ಥ್ಯಾಂಕ್ ಯು.